ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಆಗಸ್ಟ್ 15ಕ್ಕೆ ಗಣರಾಜ್ಯೋತ್ಸವ ಇದೆ. ಅದಕ್ಕಾಗಿ ನಾವು ಪ್ರಿಪೇರ್ ಮಾಡ್ತಿದ್ದೇವೆ ನಮ್ಮ ಸೋರೊಂದಿಗೆ. ಹೌದು, ನಾವು ಭಾಷಣ, ಡ್ಯಾನ್ಸ್ ಮತ್ತು ಜೈಕಾರಗಳನ್ನು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಹೌದು, ನೀವು ಯಾವ ಸ್ಪರ್ಧೆ ಮಾಡ್ತೀರಿ? ಸರ್, ನಾನು ಭಾಷಣ ಸ್ಪರ್ಧೆ ಮಾಡ್ತೀನಿ ಸರ್. ಸರ್, ನಾನು ಕೂಡ ಭಾಷಣ ಸ್ಪರ್ಧೆ ಮಾಡ್ತೀನಿ ಸರ್. ಹಾಗಾದ್ರೆ ಒಬ್ರೇ ಭಾಷಣ ಮಾಡ್ಬೇಕು. ಇಬ್ಬರ ನಡುವೆ ಕಾಂಪಿಟೇಷನ್ ಇಡ್ತೇನೆ. ಯಾರು ಭಾಷಣ ಸ್ಪರ್ಧೆ ಚೆನ್ನಾಗಿ ಮಾಡ್ತಾರೆ ಅವರನ್ನ ಆಯ್ಕೆ ಮಾಡ್ತೇನೆ. ಸರಿನಾ? ಸರಿ ಸರ್. ಓಕೆ ಸರ್. ಹಾಗಾದ್ರೆ ಪಿಂಟು, ಮೊದಲಿಗೆ ನೀನು ಭಾಷಣ ಮಾಡಬೇಕು. ಸರಿನಾ? ಸರಿ ಸರ್, ನಾನೇ ಭಾಷಣ ಮಾಡ್ತೀನಿ ಈಗ. ಲೋಕರಿಯ ಇತ್ತಾಗ ಬಾರೋ, ನಾ ಭಾಷಣ ಮಾಡ್ತೀನಿ ಈಗ. ಏನ್ ದೊಡ್ಡದಾಗಿ ಇವನೇ ಭಾಷಣ ಮಾಡ್ಬಿಡ್ತಾನೆ, ಎಲ್ಲರಿಗೂ ತಿಳಿಯುವಂತೆ. ನಾನು ಹೆಂಗಾದ್ರೂ ಮಾಡ್ತೀನಿ, ಮೊದಲು ನಾನು ಭಾಷಣ ಮಾಡ್ಬೇಕು. ಸರಿಯಪ್ಪ ಇತ್ತಾಗ? ಸರಿ ಬಾ ಅಪ್ಪ. ಲೋ ಪಿಂಟು, ಅಲ್ಲೋಗಿ ನಿಂತ್ರೆ ಅಲ್ಲ, ಭಾಷಣ ಮಾಡ್ಬೇಕು. ಭಾಷಣ ಮಾಡು ಮೊದಲು. ತಡಿಯೋ ಪಿಂಟು, ಮಾಡ್ತೀನಿ, ಸ್ವಲ್ಪ ತಡ್ಕೋ. ಯಾವ ತರ ಮಾತಾಡ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ನೀವ್ ಈ ತರ ಜಗಳನ ಆಡ್ತಿರೋ ಭಾಷಣ ಮಾಡ್ತಿರೋ? ಇಲ್ಲ ಸರ್, ನಾ ಭಾಷಣ ಮಾಡ್ತೀನಿ. ಇವಾಗ ಕರಿಯ ನೋಡಿ ಸರ್, ಸುಮ್ನೆ ಏನೇನೋ ಹೇಳ್ತಾನೆ. ಸರಿ ಪಿಂಟು, ನೀನು ಭಾಷಣವನ್ನು ಶುರು ಮಾಡು. ನನ್ನ ಹೆಸರು ಪಿಂಟು. ನಾನು 3ನೇ ತರಗತಿ. ಆಗಸ್ಟ್ 15ಕ್ಕೆ ಗಣರಾಜ್ಯೋತ್ಸವ ಇದೆ. ಅದರ ಕುರಿತು ನಾನು ಭಾಷಣ ಮಾಡುತ್ತಿದ್ದೇನೆ. ಸರ್, ಈಗ ನಾನು ಯಾವ ತರ ಶುರು ಮಾಡಬೇಕು? ಪಿಂಟು, ನೀನು ಸರ್ನ ಕೇಳುವಂತೆ ಇಲ್ಲ. ಇಲ್ಲ ಅಂದ್ರೆ ನಾನೇ ಸೆಲೆಕ್ಟ್ ಆಗ್ತೀನಿ ನೋಡು ಭಾಷಣಕ್ಕೆ. ನೀನೇ ಸ್ವಂತವಾಗಿ ಹೇಳಿದ್ರೆ ಮಾತ್ರ ಸೆಲೆಕ್ಟ್ ಆಗ್ತೀಯ, ಇಲ್ಲಾಂದ್ರೆ ನಾನೇ ಸೆಲೆಕ್ಟ್ ಆಗೋದು. ಇಲ್ಲ ಅಪ್ಪ, ನಾನೇ ಸ್ವಂತವಾಗಿ ಹೇಳ್ತೀನಿ. ಅಷ್ಟಾಕ್ ನೀನು ರೇಂಜ್ ಇರ್ತೀಯ. ಪಿಂಟು ನೋಡು, ಒಂದ್ ಯಾವುದಾದರೂ ನುಡಿಮುತ್ತು ಹೇಳುವುದರ ಮೂಲಕ ನಿನ್ನ ಭಾಷಣವನ್ನು ಶುರು ಮಾಡು. ಹಾಗಾದ್ರೆ ಭಾಷಣ ಸ್ಪಷ್ಟವಾಗಿರುತ್ತೆ. ಸರಿ ಸರ್, ನಾನು ಹಂಗೆ ಹೇಳ್ತೀನಿ. ನನ್ನ ಒಂದು ನುಡಿಮುತ್ತು: ಸತತ ಪ್ರಯತ್ನವೇ ಸಾಧನೆಯ ರಾಶ. ಈ ಪೇಜಿಗೆ ಆಗಮಿಸಿರುವ ನನ್ನ ಗುರುಗಳು ಮತ್ತು ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸ್ವಾಗತ. ಇಂದು ನಡೆಯುತ್ತಿರುವುದು ಗಣರಾಜ್ಯೋತ್ಸವ. ನಿಮಗೂ ಗೊತ್ತು, ನಮಗೂ ಗೊತ್ತು. ಇಂದಿನ ವಿಶೇಷ ಎಂದರೆ ಕೈಯಲ್ಲಿ ಧ್ವಜ ಹಿಡಿದು ನಮ್ಮ ಭಾರತದ ಹೆಮ್ಮೆಯನ್ನು ಎತ್ತಿಡಿಯುವ ದಿನವೇ ನಮ್ಮ ಗಣರಾಜ್ಯೋತ್ಸವ. ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯ ವ್ಯಕ್ತಿಗಳಿಗೆ ಸಹಾಯ ಮಾಡಿದ ಸಂಗೊಳ್ಳಿ ರಾಯಣ್ಣ, ಗಾಂಧೀಜಿ, ಅಂಬೇಡ್ಕರ್ ಇತ್ಯಾದಿ ವ್ಯಕ್ತಿಗಳನ್ನು ನೆನೆಸಿಕೊಂಡು ಅವರಿಗೆ ಪೂಜೆ ಸಲ್ಲಿಸುವ ದಿನವೇ ಗಣರಾಜ್ಯೋತ್ಸವವಾಗಿದೆ. ಮತ್ತು ನಮ್ಮ ಬಾವುಟಕ್ಕೆ ಸಲ್ಲಿಸಿ ಗಾಳಿಯಲ್ಲಿ ಹಾರುವ ಕುಸಿಯೊಂದು ಇದೆ ನಮ್ಮ ಗಣರಾಜ್ಯೋತ್ಸವದಲ್ಲಿ. ನಂತರ ನಾವು ಪಾರಿವಾಳವನ್ನು ಹಾರಿ ಬಿಡುತ್ತೇವೆ. ನಂತರ ಊರಿನ ಬೀದಿಯಲ್ಲಿ ನಡೆದು ಮತ್ತೇನು ಮತ್ತೆ ಅಲ್ಲಿರುವ ಪಂಚಾಯತ್ಗಳು, ಗ್ರಾಮಗಳು ಎಲ್ಲವುದಕ್ಕೂ ಧ್ವಜವನ್ನು ಹಾರಿಸಿ ನಂತರ ನಾವು ಬರುತ್ತೇವೆ. ನಂತರ ನಮ್ಮ ಸರ್ಗಳು ನಮಗೆ ಚಾಕ್ಲೇಟ್ ಅನ್ನು ಕೊಡುತ್ತಾರೆ. ಅದು ಒಂದೊಂದೇ ಕೊಡುತ್ತಾರೆ, 2 ಕೊಡುವುದಿಲ್ಲ. 2 ಕೇಳಿದ್ರೆ ಒಂದೇ ಕೊಡ್ತಾರೆ. ಇದು ನಮ್ಮ ಗಣರಾಜ್ಯೋತ್ಸವ ಆಗಿದೆ. ಸರ್, ನನ್ನ ಭಾಷಣ ಹೇಗಿತ್ತು ಎಂದು ಹೇಳಿ. ಪಿಂಟು, ಕರಿಯ ಮಾಡಿದ ನಂತರ ನಿನ್ನ ಭಾಷಣ ಹೇಗಿತ್ತು ಎಂದು ಹೇಳುತ್ತೇನೆ. ಕರಿಯ ಹೇಗೆ ಮಾಡುತ್ತಾನೆ ನೋಡಿ. ನಿಮ್ಮಿಬ್ಬರ ಭಾಷಣವನ್ನು ಕಂಪೇರ್ ಮಾಡಿ ರಿಸಲ್ಟ್ ಹೇಳುತ್ತೇನೆ. ಸರಿ ಸರ್. ಪಿಂಟು, ಇಟ್ಲಗ್ ಬಾ, ನಾನು ಭಾಷಣ ಮಾಡುತ್ತೇನೆ. ಸರಿ, ಮಾಡ್ಬಾ. ನೀನ್ ಹೆಂಗ್ ಮಾಡ್ತೀಯೋ ಏನೋ ದೇವ್ರಿಗೆ ಗೊತ್ತು. ಮೊದಲು ಜಾಗ ಬಿಡಪ್ಪ, ನಾನು ಭಾಷಣ ಹೆಂಗಾದ್ರೂ ಮಾಡ್ತೀನಿ. ಸರಿ ಬಾ, ಭಾಷಣ ಶುರು ಮಾಡು ಕರಿಯ. ಸರಿ, ನನ್ನ ಭಾಷಣವನ್ನು ಶುರು ಮಾಡುತ್ತೇನೆ. ನನ್ನ ಹೆಸರು ಕರಿಯ. ನಾನು ಕೂಡ 3ನೇ ತರಗತಿ. ನನ್ನ ನುಡಿಮುತ್ತು ಎಂದರೆ ಎಲ್ಲರಿಗೂ ಸಹಾಯ ಮಾಡಿದರೆ ದೇವರು ನಮಗೂ ಕೂಡ ಸಹಾಯ ಮಾಡುತ್ತಾನೆ. ಇಂದು ಎಲ್ಲರಿಗೂ ಗೊತ್ತು, ಇಂದು ಗಣರಾಜ್ಯೋತ್ಸವ ಎಂದು. ಏಕೆಂದರೆ ಇವತ್ತಿನ ದಿನ ವಿಶೇಷವಾಗಿದ್ದೆ. ಇದು ನಮ್ಮೆಲ್ಲರ ಜಾತಿ, ಮತ, ಧರ್ಮ ಎಲ್ಲವುಗಳನ್ನು ಒಗ್ಗೂಡಿಸಿ ಮಾಡುವ ಹಬ್ಬವೇ ನಮ್ಮ ಗಣರಾಜ್ಯೋತ್ಸವವಾಗಿದೆ. ಇದರ ಮೇಲೆ ಯಾವುದೇ ಜಾತಿ, ಧರ್ಮ, ಯಾವುದೇ ಕಾಯಕ
ಇದರ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಬಡವರು, ಶ್ರೀಮಂತರು, ಸಣ್ಣರು, ದೊಡ್ಡರು ಎಲ್ಲರೂ ಸಮಾನವಾಗಿ ಆಚರಿಸುವ ಹಬ್ಬವೇ ಗಣರಾಜ್ಯೋತ್ಸವವಾಗಿದೆ. ಏಕೆಂದರೆ ಇದು ವಿಶೇಷ ಹಬ್ಬ. ಇದು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕ ದಿನವಾಗಿದೆ. ಇಂದು ಶ್ರಮಪಟ್ಟಿರುವ ಸಂಗೊಳ್ಳಿ ರಾಯಣ್ಣ, ಗಾಂಧೀಜಿ, ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್ ಮುಂತಾದ ವ್ಯಕ್ತಿಗಳು ನಮ್ಮ ಗಣರಾಜ್ಯೋತ್ಸವಕ್ಕೆ ತುಂಬಾನೇ ಸಹಾಯ ಮಾಡಿದ್ದಾರೆ. ನಂತರ ನಮಗೆ ಊರು, ಓಣಿ, ಗಲ್ಲಿಗಳನ್ನು ತಿರುಗಿ ಬಿಟ್ಟು ನಾವು ನಮ್ಮ ಗಣರಾಜ್ಯೋತ್ಸವದ ಬಗ್ಗೆ ಜೈಕಾರಗಳನ್ನು ಹಾಕುತ್ತೇವೆ. ನಂತರ ಶಾಲೆಗೆ ಬಂದು ನಮ್ಮ ಶಾಲೆಯ ಧ್ವಜವನ್ನು ಹಾರಿಸಿ ನಂತರ ನಮ್ಮ ಸರ್ಗಳು ಹೇಳಿರುವ ಜೈಕಾರಗಳನ್ನು ಮತ್ತೆ ಅಲ್ಲಿ ಹಾಕಿ ಪ್ರಾರ್ಥನವನ್ನು ಹಾಡಿ ನಂತರ ಇದನ್ನು ಮುಕ್ತಾಯಗೊಳಿಸುತ್ತೇವೆ. ಮುಕ್ತಾಯಗೊಳಿಸಿದ ನಂತರ ನಮ್ಮ ಸರ್ ನಮಗೆ ಸಿಹಿ ತಿಂಡಿಯನ್ನು ಕೊಡುತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕೊಡುತ್ತಾರೆ. ಧನ್ಯವಾದಗಳು. ಶಬಾಷ್ ಕರಿಯ, ಚೆನ್ನಾಗಿ ಭಾಷಣ ಮಾಡಿದೆ ನೀನಂತ್ರು. ಸರ್, ನನ್ನ ಭಾಷಣ ಚೆನ್ನಾಗಿತ್ತು ಸರ್. ನೀವು ಹಂಗಂದ್ರೆ ಹೆಂಗೆ ಸರ್? ಹೌದು ಪಿಂಟು, ನಿನ್ ಭಾಷಣ ಚೆನ್ನಾಗಿತ್ತು, ಆದ್ರೆ ಕರಿಯನಷ್ಟು ಸ್ಪಷ್ಟವಾಗಿರ್ಲಿಲ್ಲ. ಹಾಗಾದ್ರೆ ಯಾರು ವಿನ್ ಸರ್? ಕರಿಯ, ನೀನೇ ಈ ಗಣರಾಜ್ಯೋತ್ಸವದ ದಿನ ನೀನೇ ಭಾಷಣ ಮಾಡು. ಹೇ, ನಾನೇ ಮಾಡ್ತೀನಿ ಗಣರಾಜ್ಯೋತ್ಸವ ದಿನ ಭಾಷಣ. ನೋಡಿ ಸ್ನೇಹಿತರೆ, ನನ್ನ ಭಾಷಣವನ್ನು ಸರ್ ರಿಜೆಕ್ಟ್ ಮಾಡಿದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಗಣರಾಜ್ಯೋತ್ಸವ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ. ಮುಂದಿನ